everyone, welcome to Dhanu's Diaries YouTube channel. This is my first long video. ಯೂಟ್ಯೂಬಲ್ಲಿ ಒಂದು ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಒಂದು ತುಂಬ ದಿನಗಳ ವರ್ಷಗಳ ಕನಸಾಗಿತ್ತು. ಸೊ ಆ ಒಂದು ಕನಸು ಇವತ್ತು ನನಸಾಗಿದೆ. ಅಂದರೆ ನಾನು ಒಬ್ಬ ಯೂಟ್ಯೂಬ್ ಕಂಟೆಂಟ್ ಕ್ರಿಯೇಟರ್ ಆಗಬೇಕು ಅನ್ನೋ ಆ ಒಂದು ಜರ್ನಿಗೆ ಇವತ್ತು ನನ್ನ ಮೊದಲ ಹೆಜ್ಜೆಯನ್ನು ಇಟ್ಟಿದ್ದೀನಿ. ಸೊ ನನಗೆ ಅದ್ರ ಬಗ್ಗೆ ತುಂಬ ಖುಷಿ ಇದೆ. ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ನನ್ನ ಹೆಸರು ಧನುಶ್ರೀ. ನಾನು 3rd ಇಯರ್ ಫಾರ್ಮ್ ಡಿಯನ್ನು ಓದ್ತಾ ಇದ್ದೀನಿ. ನನ್ನ ನೇಟಿವ್ ಬಂದು ಮಾಗಡಿ, ಬೆಂಗಳೂರು ಸೌತ್. ಈ ಒಂದು ಚಾನಲಲ್ಲಿ ಹೆಲ್ದಿ ಲೈಫ್ ಸ್ಟೈಲ್, ಫಿಟ್ನೆಸ್, ಎಂಟರ್ಟೈನ್ಮೆಂಟ್, ಕಾಲೇಜ್ ಡೈರೀಸ್ ಹಾಗೆ ಸಮ್ ರೆಸಿಪೀಸ್ ಕೂಡ ಇರುತ್ತೆ. ವೆಯ್ಟ್ ಲಾಸು ಟ್ರಾನ್ಸ್ಫಾರ್ಮೇಷನ್ ಅನ್ನೋದು ತುಂಬ ಈಸಿ ಪ್ರೋಸೆಸ್ಸು. ನೀವು ಒಂದು ಕನ್ಸಿಸ್ಟೆನ್ಸಿ ಮತ್ತು ಡಿಸಿಪ್ಲಿನ ಮೇಂಟೈನ್ ಮಾಡಿದ್ರೆ ನೀವು ಯಾವುದೇ ಒಂದು ಫೀಲ್ಡಲ್ಲಿ ಸಕ್ಸಸ್ ಮತ್ತು ಗ್ರೋತ್ನ ನೋಡಬೇಕನ್ನೋ ಥರ ಇದ್ದರೆ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ ಮ್ಯಾಟರ್ ಆಗುತ್ತೆ. ಮೋಟಿವೇಶನ್ ಇಲ್ಲ ಅಂದರೂ ಪರವಾಗಿಲ್ಲ, ನೀವು ಡಿಸಿಪ್ಲಿನ್ ಆಗಿ ಕನ್ಸಿಸ್ಟೆನ್ಸ್ ಟುವರ್ಡ್ಸ್ ಇದ್ದೀರಾ ಅಂತ ಅಂದರೆ ಅಟ್ ದ ಎಂಡು ಡೆಫಿನೆಟ್ಲಿ ನೀವು ಅಲ್ಲಿ ಒಂದು ಒಂದು ಸಕ್ಸಸ್ನ ನೋಡ್ಬೋದು. ಸೊ ನನಗೆ ವೆಯ್ಟ್ ಲಾಸ್ ಅಂತ ಬಂದಾಗ ಫಸ್ಟ್ ಒಂದು ಅಂದರೆ ಜನಗಳಿಗೊಂದು ಕಾನ್ಸೆಪ್ಟ್ ಇದೆ, ವೆಯ್ಟ್ ಲಾಸ್ ಮಾಡೋರು ಅನ್ನನೇ ತಿನ್ನಲ್ಲ, ಮುದ್ದೆನೇ ತಿನ್ನಲ್ಲ, ಚಪಾತಿನೇ ತಿನ್ನಲ್ಲ, ಯಾವಾಗಲೂ ಸಲಾಡ್ ತಿಂತಾರೆ, ಈ ಥರ ಒಂದು ಕಾನ್ಸೆಪ್ಟ್ ಜನಗಳಿದೆ. ಆ ಥರ ಎಲ್ಲ ಏನೂ ಇಲ್ಲ. ಆ ಥರ ಮಾಡಿದ್ರೂ ವೆಯ್ಟ್ ಲಾಸ್ ಆಗುತ್ತೆ. ಜನಗಳು ತುಂಬ ಜನ ವೆಯ್ಟ್ ಲಾಸ್ ಅಂತ ಬಂದಾಗ ಅದನ್ನೇ ಟ್ರೈ ಮಾಡ್ತಾರೆ ಸ್ಟಾರ್ಟಿಂಗು. ಅದು ವರ್ಕ್ ಆಗಲ್ಲ ಅಂತ ಹೇಳ್ತಾಯಿಲ್ಲ ನಾನು, ಅದು ಕೂಡ ವರ್ಕ್ ಆಗುತ್ತೆ, ನೀವು ವೆಯ್ಟ್ ಲಾಸ್ ಕೂಡ ಆಗ್ತೀರಾ. ಬಟ್ ಆ ಥರ ನೀವು ಎಷ್ಟು ದಿನ ಕ್ಯಾರಿ ಮಾಡೋಕ್ಕಾಗುತ್ತೆ, ಅದೇ ಥರ ನೀವು ಎಷ್ಟು ಬರೀ ಸಲಾಡ್ ತಿನ್ಕೊಂಡು ಬರೀ ಏನೋ ವೆಜಿಟೇಬಲ್ಸ್ನ, ಫ್ರೂಟ್ಸ್ನ ತಿನ್ಕೊಂಡು ಎಷ್ಟು ದಿನ ಮಾಡೋದಕ್ಕಾಗುತ್ತೆ. ಬಟ್ ಒನ್ ಡೇ ನಿಮಗೆ ಬೇಜಾರಾಗ್ಬಿಡುತ್ತೆ, ಲೈಫ್ ಟೈಮ್ನೇ ಬೇಜಾರಾಗ್ಬಿಡುತ್ತೆ. ಎಗೇನ್ ನೀವು ಸ್ಟಾರ್ಟೆಡ್ ಈಟಿಂಗು ಅಂದರೆ ನೀವೇನು ತಿಂತಾಯಿದ್ರೆ ಅದೇ ಥರ ನೀವು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತೀರಲ್ವ. ಸೊ ತುಂಬ ಲಾಂಗ್ ಲಾಸ್ಟಿಂಗಲ್ಲಿ ಕ್ಯಾರಿ ಮಾಡೋದಕ್ಕಾಗಲ್ಲ. ಸೊ ನನ್ನ ವೆಯ್ಟ್ ಲಾಸ್ ಜರ್ನಿ ಯಾವ ಥರ ಇತ್ತು ಅಂದರೆ, ನನ್ನ ಮನೆಯಲ್ಲಿ ಏನು ಸಿಗುತ್ತೆ, ಏನು ಕರ್ನಾಟಕ ಫುಡ್ ಇದೇನಿದೆ, ನಮ್ಮ ಬೆಂಗಳೂರು ಸೈಡ್ ಫುಡ್ಡು, ಅದೇ ಥರ ಫುಡ್ನೇ ಯೂಸ್ ಮಾಡಿಕೊಂಡು, ಏನು ಫ್ಯಾನ್ಸಿ ಡಯೆಟೆಲ್ಲ ಎಂಥ ಯೂಸ್ ಮಾಡಿಲ್ಲ. ನಾನು ಈವನ್ ಯಾವ ಜಿಮ್ ಕೂಡ ಹೋಗಿಲ್ಲ, ಯಾವುದೇ ಸಪ್ಲಿಮೆಂಟ್ ಕೂಡ ತೊಗೊಂಡಿಲ್ಲ. ಏನು ನನ್ನ ಒಂದು ಸರ್ಕಲಲ್ಲಿ, ಸರೌಂಡಿಂಗಲ್ಲಿ ನನಗೆ ಅಫೋರ್ಡಬಲಾಗಿ ಸಿಗುತ್ತೆ ಅದನ್ನು ಮಾತ್ರ ಯೂಸ್ ಮಾಡಿಕೊಂಡು ನಾನು ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ದು. ವೆಯ್ಟ್ ಲಾಸು ಈ ಟ್ರಾನ್ಸ್ಫಾರ್ಮೇಷನ್ ಅಂತ ಬಂದಾಗ ಜನಗಳಿಗೊಂದು ಕಾನ್ಸೆಪ್ಟ್ ಇರುತ್ತೆ, ನಾಳೆಯಿಂದ ಜಿಮ್ಮಿಗೆ ಹೋಗಬೇಕು, ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಬೇಕು, ಮತ್ತು ಜಿಮ್ ವೇರ್ ಇದನ್ನೆಲ್ಲ ತೊಗೊಬೇಕನ್ನೋದು. ಅದು ನಿಮ್ಮ ಕೈಲಿ ಅಫೋರ್ಡ್ ಮಾಡೋಕ್ಕೆ ಆಗುತ್ತೆ. ನಾನು ಜಿಮ್ಗೆ ಹೋಗೋದೆಲ್ಲ ತಪ್ಪಂತ ನಾನು ಇಲ್ಲಿ ಹೇಳ್ತಿಲ್ಲ. ಸೊ ನಿಮಗೆ ಅಫೋರ್ಡ್ ಮಾಡೋಕ್ಕೆ ಇದೆ, ನಿಮ್ಮ ಹತ್ರ ಫಿನಾನ್ಷಿಯಲಿ ನೀವು ಸ್ಟೇಬಲ್ ಇದ್ದೀರಾ ಅಂತ ಅಂದರೆ ನೀವು ಜಿಮ್ಗೆಲ್ಲ ಹೋಗ್ಬಿಟ್ಟೇ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಬಟ್ ನಮ್ಮ ಥರ ಸ್ಟೂಡೆಂಟ್ಸ್ ಪರ್ಸ್ಪೆಕ್ಟಿವಲ್ಲಿ ನಾನು ಮಾತಾಡ್ತಾ ಇರೋದು, ಯಾಕಂದರೆ ನಮ್ಮ ಹತ್ರ ಅರ್ನಿಂಗ್ಸ್ ಇರೋಲ್ಲ, ಆದ್ರೂ ಒಂದು ವೆಯ್ಟ್ ಲಾಸ್ ಮಾಡಬೇಕು, ಫಿಟ್ ಆಗಬೇಕು, ಆ ಥರ ಒಂದು ಕಾನ್ಸೆಪ್ಟ್ ಇರುತ್ತೆ. ಸೊ ಅವರಿಗೆ ಈ ವಿಡಿಯೋ ಪರ್ಸ್ನಲಿ ನಾನು ರೆಕಮೆಂಡ್ ಮಾಡ್ತಾ ಇರೋದು. ಯಾವಾಗಲೂ ನಿಮ್ಮ ಸರೌಂಡಿಂಗಲ್ಲಿ ಏನಿದೆ, ಈಗ ಪ್ರೋಟೀನ್ ಸಪ್ಲಿಮೆಂಟ್ ಬೇಕನ್ನೋ ಥರ ಇದ್ದರೆ ನೀವು ಡೈರೆಕ್ಟೇ ಪ್ರೋಟೀನ್ ಸಪ್ಲಿಮೆಂಟ್ ತೊಗೊಳೋಕ್ಕಾಗಲ್ಲ, ಯಾಕಂದರೆ 2,500 3,000 ಈ ಥರ ಇರೋದು ಅದ್ರ ಪ್ರೈಸು. ಸೊ ನೀವು ಏನು ತೊಗೊಬೇಕಂತಂದರೆ ಮನೇಲೇ ಸಿಗೋ ಥರ ಎಗ್ಸ್ ಸಿಗುತ್ತೆ ಈಸಿಯಾಗಿ, ಚಿಕನ್ ಸಿಗುತ್ತೆ. ನೀವು ನಾನ್ ವೆಜಿಟೇರಿಯನ್ ಆಗಿದ್ದರೆ ಚಿಕನ್ ತೊಗೋಬೋದು, ಎಗ್ಸ್ ತೊಗೋಬೋದು. ವೆಜಿಟೇರಿಯನ್ ಆಗಿದ್ದರೆ ಲೈಕ್ ಕಾಳುಗಳಿರುತ್ತೆ ಮನೆಯಲ್ಲಿ, ಪನ್ನೀರ್ ತೊಗೊಬೋದು, ಮಿಲ್ಕ್ ತೊಗೋಬೋದು, ಕರ್ಡ್ ತೊಗೋಬೋದು. ಪನ್ನೀರ್ ಇದನ್ನೆಲ್ಲ ಮನೆಯಲ್ಲೇ ಅವೈಲಬಲ್ ಆಗಿ ಲೈಕ್ ಡೈಲಿ ನಾವು ಲೈಫ್ ಸ್ಟೈಲಲ್ಲಿ ಯೂಸ್ ಮಾಡೋವಂಥದ್ದೇ. ಸೊ ಇದನ್ನೇ ತಿನ್ಕೊಂಡು ನೀವು ವೆಯ್ಟ್ ಲಾಸ್ನ ಮಾಡ್ಬೋದು. ಮತ್ತು ನಾನು ಕೂಡ ಸ್ಟಾರ್ಟಿಂಗಲ್ಲಿ ನನಗೂ ಒಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ, ಯಾವ ಥರ ಮಾಡಬೇಕು ಏನು ಅಂತ ಒಂದು ರಿಯಲ್ ಕಾನ್ಸೆಪ್ಟ್ ಗೊತ್ತಿರಲಿಲ್ಲ. ಲೈಕ್ ಇದು ಟ್ರಾನ್ಸ್ಫಾರ್ಮೇಷನ್ ಎಲ್ಲ ಹೆಂಗಾಗುತ್ತಂತ. ನಾನು ಸ್ಟಾರ್ಟಿಂಗು ಏನು ಕೆಲವು ಯೂಟ್ಯೂಬ್ ಚಾನಲ್ಸಲ್ಲಿ ಇದೆಯಲ್ವ, ಈ ಒಂದು ಜೀರಾ ಶೇಕ್ ಕುಡೀರಿ, 10 ಡೇಸಲ್ಲಿ 30 kg ಲೂಸ್ ಮಾಡಿ, ಮತ್ತು ಬರೀ ಸಲಾಡ್ ಮಾತ್ರ ತಿನ್ಕೊಂಡಿರಿ, ವೆಯ್ಟ್ ಲೂಸ್ ಮಾಡಿ, ಇದೇ ಥರ ನಾನು ಸ್ವಲ್ಪ ದಿನ ಟ್ರೈ ಮಾಡಿದೆ. ಯಾಕಂದರೆ ನನಗೊಂದು ಕ್ಲಿಯರ್ ಕಾನ್ಸೆಪ್ಟ್ ಇರಲಿಲ್ಲ. ನಾನು ಒಂದು ಯೂಟ್ಯೂಬ್ನ ಚಾನಲ್ನ ರೆಕಮೆಂಡ್ ಮಾಡುತ್ತೀನಿ, ಯಾವತ್ತಾರು ಒಂದು ಕ್ಲಿಯರ್ ಕಾನ್ಸೆಪ್ಟ್ ಕೊಟ್ಟರು ಟ್ರಾನ್ಸ್ಫಾರ್ಮೇಷನ್ ವೆಯ್ಟ್ ಲಾಸ್ ಅಂದರೆ ಯಾವ ಥರ ಆಗುತ್ತೆ, ಯಾವ ಥರ ವರ್ಕ್ ಆಗುತ್ತೆ. ಯಾಕಂದರೆ ನಾವು ಒಂದು ಇಷ್ಟು ವರ್ಷದಿಂದ ನಾವು ವೆಯ್ಟ್ ಗೇನ್ ಆಗಿರ್ತೀವಿ, ಒಂದು 5-10 ಇಯರ್ಸಿಂದ ವೆಯ್ಟ್ ಗೇನ್ ಆಗಿರ್ತೀವಿ. ಅದನ್ನು ವಿತಿನ್ 6 ಮಂತ್ಸ್, ವಿತಿನ್ 1 ಮಂತ್ ಆರ್ 2 ಮಂತಲ್ಲಿ ರಿಡ್ಯೂಸ್ ಮಾಡ್ತೀವಿ ಅಂದರೆ ಇಟ್ಸ್ ರಿಯಲಿ ಇಂಪಾಸಿಬಲ್. ಆ ಥರ ನೀವು ರಿಡ್ಯೂಸ್ ಮಾಡಿದ್ದೀರಾ ಅಂದರೂ ನೀವು ಲಾಂಗ್ ಟೈಮಲ್ಲಿ ಅದನ್ನ ನೀವು ಕ್ಯಾರಿ ಮಾಡೋದಕ್ಕಾಗಲ್ಲ. ಮತ್ತು ನೀವು ನಾರ್ಮಲಾಗಿ ಎಲ್ಲನೂ ತಿನ್ನೋಕ್ಕೆ ಸ್ಟಾರ್ಟ್ ಮಾಡ್ಕೋತೀರಾ, ನಾರ್ಮಲಾಗಿ ಅದೇ ಒಂದು ಲೈಫ್ ಸ್ಟೈಲ್ಗೆ ಹೋಗ್ತೀರಾ, ಮತ್ತು ನೀವು ವೆಯ್ಟ್ ಗೇನ್ ಆಗ್ತೀರಾ. ಸೊ ನಿಮ್ಗೆ ಅವಾಗ ಏನಿಸುತ್ತೆ, ವೆಯ್ಟ್ ಲಾಸ್ ಅನ್ನೋದು ತುಂಬ ಹೆಕ್ಟಿಕ್ಕು, ಫುಲ್ಲು ವೆಯ್ಟ್ ಲಾಸ್ ಅನ್ನೋದು ಕಷ್ಟ ಅಂತ ಅನಿಸುತ್ತೆ. ವೆಯ್ಟ್ ಲಾಸ್ ಅಂದರೆ ಯಾವಾಗಲೂ ನಿಮಗೆ
ಈಸಿ ಅನಿಸ್ಬೇಕು, ನಿಮಗೆ ಯಾವತ್ತೂ ಕಷ್ಟ ಅನಿಸ್ಬಾರ್ದು. ಜರ್ನಿ ಎಂಜಾಯ್ ಮಾಡಿಕೊಂಡು ಟ್ರಾನ್ಸ್ಫಾರ್ಮೇಷನ್ ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನೀವು ಲಾಂಗ್ ಲಾಸ್ಟಿಂಗಾಗಿ ಕ್ಯಾರಿ ಮಾಡ್ಬೋದು. ಬಟ್ ನನಗೆ ಇವಾಗ ಈ ಒಂದು ಜರ್ನಿ ಒಂಥರ ಲೈಫ್ ಸ್ಟೈಲ್ ಹ್ಯಾಬಿಟೇ ಆಗಿಬಿಟ್ಟಿದೆ. ನನಗೊಂದು ಹ್ಯಾಬಿಟೇ ಆಗಿಬಿಟ್ಟಿದೆ. ಒಂದು ದಿನ ನನಗೆ ವರ್ಕೌಟ್ ಮಾಡಿಲ್ಲ ಅಂದರೆ ನನಗೆ ಏನೋ ಒಂಥರ ಮಿಸ್ಸಿಂಗ್ ಅನಿಸ್ತಾ ಇರುತ್ತೆ. ಕೆಲವರೆಲ್ಲ ವರ್ಕೌಟ್ ಮಾಡೋಕ್ಕೆ ಅಯ್ಯೋ ವರ್ಕೌಟ್ ಮಾಡಬೇಕಾ, ಎಲ್ರಿಗೂ ವರ್ಕೌಟ್ ಮಾಡೋಕ್ಕೆ ಇಷ್ಟ ಇರಲ್ಲ. ಕೆಲವರೆಲ್ಲ ಅಯ್ಯೋ ವರ್ಕೌಟ್ ಮಾಡಬೇಕಾ, ಅಯ್ಯೋ ಯಾರು ಮಾಡ್ತಾರೆ ಈ ಥರ ಅನ್ಸುತ್ತೆ. ಬಟ್ ನನಗೆ ವರ್ಕೌಟ್ ಮಾಡಿಲ್ಲ ಅಂದರೆ ಅವತ್ತೆಲ್ಲ ಏನೋ ಒಂಥರ ಮಿಸ್ಸಿಂಗು. ಈವನ್ ಅಟ್ಲೀಸ್ಟ್ ಒಂದು 30 ಮಿನಿಟ್ಸ್ ವಾಕ್ ಆದರೂ ಮಾಡಿ ಕಂಪ್ಲೀಟ್ ಮಾಡಬೇಕು, ಅವಾಗಷ್ಟೇ ನನಗೆ ಸಮಾಧಾನ. ಅದು ಒಂಥರ ಲೈಫ್ ಸ್ಟೈಲ್ ಹ್ಯಾಬಿಟ್ ಆಗಿಬಿಟ್ಟಿದೆ ನನಗೆ. ಸೊ ನೀವು ಒಂದ್ಸಲ ಈ ಲೈಫ್ ಸ್ಟೈಲ್ ಹ್ಯಾಬಿಟ್ಗೆ ಈ ಒಂದು ಇದಕ್ಕೆ ಅಡಾಪ್ಟ್ ಮಾಡಿಕೊಂಡ್ರೆ ನಿಮ್ಮ ಲೈಫ್ ಸ್ಟೈಲಿ ನಿಮಗೂ ಕೂಡ ನಾಳೆ ಹಿಂಗೆ ಅನಿಸ್ಬೋದು. ಒಂದಿನ ವರ್ಕೌಟ್ ಮಾಡಿಲ್ಲ ಅಂದರೆ, ಅಥವಾ ಒಂದಿನ ಹೊರಗಡೆ ಹೋಗಿ ಜಂಕ್ ಏನಾದರೂ ತಿಂದುಬಿಟ್ಟಾಗ ನಿಮ್ಗೂ ಒಂದ್ಸಲ ಅನಿಸುತ್ತೆ ಅಯ್ಯೋ. ಮತ್ತು ಈ ಒಂದು ಜರ್ನಿಲಿ ನೀವು ಸ್ಟ್ರಿಕ್ಟಾಗಿ ಎಲ್ಲನೂ ಬಿಟ್ಬಿಡ್ಬೇಕು ಅನ್ನೋ ಥರ ಇಲ್ಲವೇ ಇಲ್ಲ. ಸ್ಟ್ರಿಕ್ಟಾಗಿ ಬಿಟ್ಟರು ಎಷ್ಟು ದಿನ ಬಿಡೋಕ್ಕಾಗುತ್ತೆ, ನಾವು ಮನುಷ್ಯರಲ್ವ, ನಮಗೂ ಕೆಲವೊಂದು ಸಲ ಕ್ರೇವಿಂಗ್ಸ್ ಇರುತ್ತೆ, ಸ್ವೀಟ್ ಕ್ರೇವಿಂಗ್ಸ್ ಇರುತ್ತೆ, ಅವರು ಸ್ವಲ್ಪ ಆಯಿಲಿ ಫುಡ್ ಏನಾದರೂ ಅದ್ರ ಥರ ಕ್ರೇವಿಂಗ್ಸ್ ಇರುತ್ತೆ. ಸೊ ಅದನ್ನೆಲ್ಲನೂ ಕನ್ಸ್ಯೂಮ್ ಮಾಡಿಕೊಂಡೆ ಬ್ಯಾಲೆನ್ಸ್ಡಾಗಿ ನಾವು ಒಂದು ವೆಯ್ಟ್ ಲಾಸ್ನ ಮಾಡಬೇಕು. ಅವಾಗಷ್ಟೇ ನಾವು ಲಾಂಗ್ ಟೈಮಲ್ಲಿ ಈ ಒಂದು ಜರ್ನಿನ ಕ್ಯಾರಿ ಮಾಡೋಕ್ಕೆ ಸಾಧ್ಯ. ವೆಯ್ಟ್ ಲಾಸ್ ಜರ್ನಿಲಿ ನನಗೆ ಯಾವುದೆಲ್ಲ ಸ್ವಲ್ಪ ನನಗೆ ಕೆಲವೊಂದು ಕಾನ್ಸೆಪ್ಟೇ ಗೊತ್ತಿರಲಿಲ್ಲ ಅಂದರೆ, ಪ್ರೋಟೀನ್ ಬಗ್ಗೆ ನನಗೆ ಒಂದು ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ. ನಾವು ಡಯಟಲ್ಲಿ ಪ್ರೋಟೀನ್ ಇರಲೇಬೇಕು ಅನ್ನೋದು ಒಂದು ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ. ಜಸ್ಟ್ ನಾನು ಫೈಬರ್ ತೊಗೋತಾ ಇದ್ದೆ, ಲೈಕ್ ಕಾರ್ಬ್ಸ್ ತೊಗೋತಾ ಇದ್ದೆ ಅಷ್ಟೇ. ಪ್ರೋಟೀನ್ ಬಗ್ಗೆ ನನಗೆ ಸ್ವಲ್ಪನೂ ಐಡಿಯಾನೇ ಇರಲಿಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ದಿನ ನಾನು ಏನೇನೋ ಕೆಲವೊಂದು 100 ಎಕ್ಸ್ಪೆರಿಮೆಂಟ್ನ ಮಾಡಿದ್ದೀನಿ, ಯಾಕಂದರೆ ನನಗೂ ಕ್ಲಿಯರ್ ವಿಷನ್ ಇರಲಿಲ್ಲ. ಸೊ ನಾನು ನೆಕ್ಸ್ಟ್ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅನ್ಕೋತಿದ್ದೀರಾ ಆ್ಯಂಡ್ ಮನೇಲೇನೇ ಯಾವುದೇ ಜಿಮ್ ಇಲ್ದಲೆ, ಸಪ್ಲಿಮೆಂಟ್ ಇಲ್ದಲೆ, ಟ್ರೈನರ್ ಇಲ್ದಲೆ, ಅವರಿಗೆ ನಾನು ಯೂಸ್ಫುಲ್ ಆಗೋ ಥರ ವಿಡಿಯೋನ ಮಾಡ್ತೀನಿ. ಮತ್ತು ಈ ಒಂದು ಚಾನಲಲ್ಲಿ ಬರೀ ವೆಯ್ಟ್ ಲಾಸು, ಬರೀ ಹೆಲ್ದಿ ಲೈಫ್ ಸ್ಟೈಲ್ ಇಷ್ಟೇ ಇರಲ್ಲ, ಎಂಟರ್ಟೈನ್ಮೆಂಟ್ ಕೂಡ ಇರುತ್ತೆ. ಮತ್ತು ಕಾಲೇಜ್ ಡೈರೀಸ್ ಎಲ್ಲ ಇರುತ್ತೆ. ಯಾಕಂದರೆ ನಾನು ಸ್ಟೂಡೆಂಟ್ ಆಗೋದ್ರಿಂದ ನನ್ನ ಕಾಲೇಜ್ ಡೈರೀಸ್ ಈ ಥರ ಇರುತ್ತೆ. ನನ್ನ ಸರೌಂಡಿಂಗ್ಸ್ ಎಲ್ಲ ಯಾವ ಥರ ಇದೆ ಇದ್ರೂ ಕೂಡ ನಿಮಗೆ ಎಂಟರ್ಟೈನ್ಮೆಂಟ್ ಕೂಡ ಸಿಗುತ್ತೆ. ಯಾರಾದರೂ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಬೇಕು ಅನ್ನೋ ಥರ ಇದ್ದರೆ, ಯಾರೋ ಹೇಳಿದ್ರು, ಇನ್ನೊಬ್ರು ಹೇಳಿದ್ರು ಅನ್ನೋ ಒಂದು ರೀಸನ್ಗೆಲ್ಲ ಸ್ಟಾರ್ಟ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮಗೆ ಇಷ್ಟ ಇದೆಯಾ, ನಿಮಗೆ ಪರ್ಸ್ನಲಿ ನಿಮ್ಗೆ ಅನಿಸ್ತಿದೆಯಾ ನೀವು ಕೂಡ ಟ್ರಾನ್ಸ್ಫಾರ್ಮ್ ಆಗಬೇಕು, ನೀವು ಒಂದು ಹೆಲ್ದಿ ಹ್ಯಾಬಿಟ್, ಹೆಲ್ದಿ ಲೈಫ್ ಸ್ಟೈಲ್ನ ಫಾಲೋ ಮಾಡಬೇಕು ಅನ್ನೋ ಥರ ಅನಿಸ್ತಿದೆಯಾ ಅಂದರೆ ಮಾತ್ರ ನೀವು ಈ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಯಾರೋ ಒಬ್ಬ ಫೋರ್ಸ್ಫುಲ್ಲಾಗಿ ಮಾಡ್ತಿದ್ದಾರೆ ಅಂತ ಅಂದರೆ, ಅದು ನಿಮ್ಗೆ ಇಷ್ಟ ಇಲ್ಲ ಈ ಒಂದು ಲೈಫ್ ಸ್ಟೈಲ್ ಅಂತ ಅಂದರೆ ದಯವಿಟ್ಟು ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅದು ಹಿಂಸೆ ಅನಿಸ್ಬಿಡುತ್ತೆ ನಿಮಗೆ, ಇನ್ನೊಬ್ರಿಗೋಸ್ಕರ ನೀವು ಚೇಂಜ್ ಆಗ್ತಾ ಇದ್ದೀರಾ ಅನ್ನೋದು. ಸೊ ನಿಮಗನ್ಸಿ ನೀವು ಖುಷಿಯಾಗಿ ಈ ಒಂದು ಜರ್ನಿನ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಈ ಒಂದು ಜರ್ನಿ ಕಷ್ಟ ಅನಿಸಲ್ಲ, ಫುಲ್ ಈಸಿ ಅನಿಸುತ್ತೆ, ಎಂಜಾಯ್ ಮಾಡ್ತೀರಾ ಈ ಒಂದು ಜರ್ನಿಲಿ ನೀವು. ಇಷ್ಟ ಆಗಿತ್ತು ಈ ಒಂದು ವಿಡಿಯೋದಲ್ಲಿ. ಯಾವಾಗಲೂ ಕನ್ಸಿಸ್ಟೆನ್ಸಿ, ಡಿಸಿಪ್ಲಿನ್ನ ಮೈಂಟೈನ್ ಮಾಡಿ, ಅದೊಂದೇ ನಾನು ಕೀ ಅಡ್ವೈಸಾಗಿ ಹೇಳೋದು. ಇನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸು, ಬಿಗಿನರ್ಸ್ಗೆ ಯಾವ ಥರ ಸ್ಟಾರ್ಟ್ ಮಾಡಬೇಕು ಅನ್ನೋ ಥರ ಎಲ್ಲ ಥರ ಟಿಪ್ಸನ್ನು ಕೊಡ್ತೀನಿ. ನಿಮಗೆ ಯಾರಿಗಾದರೂ ಈ ಒಂದು ವಿಡಿಯೋ ಇಷ್ಟ ಆಗಿ, ಲೈಕ್ ನೀವು ಯಾರಾದರೂ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ನನ್ನ ಜೊತೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರಿಗಾದರೂ ಈ ವಿಡಿಯೋ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ. ಅಷ್ಟೇ ಹೇಳ್ಕೊಳ್ಳೋದು. ಥ್ಯಾಂಕ್ ಯು.